ಅಲ್ಬೇಯವ್ವ, ನನ್ನ ಗಂಡ ನಾಳೆ ಮಗಳ ಹೆಸರಿಡಬೇಕು, ತೊಟ್ಲ ಹಾಕ್ಬೇಕು. 5 ಕೊಬ್ಬರಿ ತಗೊಂಬರ್ತಾರಂತ ಮಾಡೀನಿ, ಅವಾಗೂ ಬಂದಿಲ್ಲ, ಈಗೂ ಬರತ್ತಿಲ್ಲ. ಡೆಲಿವರಿ ಟೈಮ್ದಾಗ ನೋವು ಒಂದಿತ್ತಷ್ಟೇ, ಹೋಗಿದ್ದು ಹೊಳ್ಳಿ ಬಂದೇ ಇಲ್ಲ ನನ್ನ ಗಂಡ. ಇಲ್ವಾ, ಅದು ನಿಮ್ಮ ಅತ್ತಿಗೆ ಆರಾಮಿಲ್ಲ, ಹಾರ್ಟ್ ಅಟ್ಯಾಕ್ ಆಯ್ತು ಅನ್ನತ್ತಿದ್ರಲ್ಲ, ಅದಕ್ಕೆ. ನೀಲಾ, ಒಂದ್ ಕಪ್ ಚಾ ತಗೊಂಬಾ. ಹಾ ರೀ, ತನ್ನಿ. ಅತ್ತಿ ನಿಮಗೆ ಬೇಕ್ರಿ? ನಂಗೆ ಬೇಡವಾ, ನಾವು ಗಟ್ಟ ತಂದು ಕೊಡು. ತಗೋರಿ ಚಾನ. ಮಸ್ತಾಗೈತೆ ನೋಡಿ ಚಾ. ನೀನು ನೋಡಿ ಕುಡಿಬೇಕಲ್ಲವೇ? ಬೇಡಪ್ಪ. ಅಲ್ಲ, ನನ್ನ ಮಗಳು ಇಷ್ಟು ಸಂಕಟ ಮಾಡ್ಕೊಳತ್ತಾಳ, ಚಾ ಕುಡ್ದು ಎಲ್ಲಿ ಹೋಗ್ಲಿ? ನಿನಗಂತೂ ಏನು ಚಿಂತಿಲ್ಲ. ಚಿಂತೆ ಯಾಕೆ ಮಾಡ್ಬೇಕು ಬೇ? ಹೋದವ್ರೇನು ಬರೋದು ಗೊತ್ತಿಲ್ಲ, ಅವ್ರು ಇದಾರಿ ಬರ್ತಾರ. ಮತ್ತೆ ನಾವ್ಯಾಕೆ ಚಿಂತೆ ಮಾಡ್ಸೋರ್ಗುನು? ಕುಡಿಯೋದ ತಿನ್ನೋದನ. ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡೇನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ ಬೆಳಗ್ಗೆ 9 ಗಂಟೆಗೆ ವಿಡಿಯೋ ಹಾಕ್ತಾ ಇದ್ದೀನಿ. ವಿಡಿಯೋದಲ್ಲಿ ಏನಾದರೂ ನಿಮ್ಗೆ ಹೇಳಬೇಕು ಅನಿಸಿದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇರ್ತೈತಿ, ಕಮೆಂಟ್ ಮಾಡಿರಿ. ಹಂಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗಿರ್ಜಿಂದು ಡಿಲಿವರಿ ಆಗಿ 1 ತಿಂಗಳ ನಂತರ ಅಂತ ತೋರಿಸ್ತಾ ಇದ್ದೀವಿ. ಹಾಗೆ ನನ್ನ ಕಾರ್ಟೂನ್ ಚಾನಲ್ ಮೂಲಕ ನಾನು 1 ತಿಂಗಳಾದಮೇಲೆ ಹೆಸರಿಡಬೇಕು ಅಂತ ಈ ರೀತಿ ಹಾಗೆ ಹೇಳ್ತಾ ಇರೋದು. ಅದು ಹೆಣ್ಮಗು ಆದರೆ 12 ದಿನ ಅನ್ನೋ ಇರುತ್ತೆ, ಗಂಡು ಮಗು ಆದರೆ 13 ದಿನ ಅಂತ ಇರುತ್ತೆ. ಅದೇನೋ ನನಗೂ ಅಷ್ಟೊಂದು ಗೊತ್ತಿಲ್ಲ. ನಾನು 1 ತಿಂಗಳಾದಮೇಲೆ ಹೆಸರಿಟ್ರಾಯ್ತು ಅಂತ ಇದನ್ನು ಈ ರೀತಿ ತೋರಿಸ್ತಾ ಇದ್ದೀನಿ. ಗಿರ್ಜಿನ ಡಿಲಿವರಿ ಆಗಿ 1 ತಿಂಗಳಾಯ್ತು. ಈಗ ಗಂಡ ಬಂದಿಲ್ಲ ಅಂತ ಚಿಂತೆ ಮಾಡಿ ಆಳ್ತಾ ಇರ್ತಾಳೆ. ಬನ್ನಿ ನೋಡೋಣ. ಅಯ್ಯೋ ಅತ್ತೆ, ಮಗುಗೆ ಬಾಟ್ಲ್ ಹಾಲ ಬೇಡ ಅತ್ತೆ, ಬಾಟ್ಲ್ ಹಾಲು ಕುಡಿಸ್ಬಾರ್ದು. ಏನು ಮಾಡ್ಲವ, ಅವ್ರವ್ವ ಹಾಲು ಕುಡಿಸೋದು ಬಿಟ್ಟು ಹತ್ಕೊಂತ ಕುಂತಾಳೆ, ಅದಕ್ಕೆ ನೋಡ್ರೆ ಹೊಟ್ಟಿಸ್ತೈತಿ. ಮತ್ತೆ ಇನ್ನೇನು ಮಾಡಲಿ? ಇದ್ದಿದ್ದು ಆಕಳ ಹಾಲು ತೊಗೊಂಬಂದು ಬಾಟ್ಲಿ ಹಾಕೊಂಡು ಕೂತ್ ಕುಡ್ಸತ್ತೆ ನಾನು. ಗಿರ್ಜಾ, ಹಂಗೆ ಮಾಡಬಾರ್ದ. ಮಗುಗ ಇನ್ನೂ 1 ತಿಂಗಳಾಗೈತೆ ಪಾಪ, ಅದಕ್ಕೆ ಹೊಟ್ಟೆ ತುಂಬ ಎದೆ ಹಾಲು ಕುಡಿಸ್ಬೇಕು. ಯಾವತ್ತಿದ್ರೂ ತಾಯಿ ಹಾಲು ಮಗುಗ ಆರೋಗ್ಯಕ್ಕೆ ಒಳ್ಳೇದು. ಈ ರೀತಿ ಬಾಟ್ಲ್ ಹಾಲು ಕೂಸಿ ಕಪಾಕತ್ತವ, ಅದೇನೋ ಹೆಣ್ಣು ಮಗು ತಡ್ಕೊತೈತಿ. ಗಂಡು ಮಕ್ಕಳಾದ್ರೆ ಭಾಳ ಕೆಟ್ಟದ. ನಾ ಹೇಳೋದಾದ್ರೆ ನೀ ಎದೆ ಹಾಲು ಕುಡಿಸು, ಬಾಟ್ಲ್ ಹಾಲು ರೂಢ ಮಾಡಬೇಡ. ನೀನು ಕುಡಿಸು, ಹಂಗಿದ್ರ ಒಂದು 6-7 ತಿಂಗಳಾಗಲಿ ಅವಾಗ ಕುಡಿಸುವಂತೆ, ಈಗ ಬೇಡ. ಅಲ್ಲ ಪಾಪ, ಚಿಕ್ಕ ಎಳೆ ಕಂದನ್ನ ಬಾಟ್ಲಿ ಹಾಲು ಕುಡಿಸೋದ ಬೇಡವಾ? ಎದೆಲ್ಲ ಹಾಲು ಇಟ್ಕೊಂಡು ಅದನ್ನೇನು ಬತ್ತು ಹೋಗ್ತಾವ. ಅದನ್ನು ಮಗು ಕುಡಿಸಿರ ಖುಷಿನ ಹೊಟ್ಟೆರ ತುಂಬತೈತಿ. ಈ ರೀತಿ ಮಾಡಬಾರ್ದು ಹಾಲು ಕುಡಿಸೋದಕ್ಕೆ. ನನ್ನ ಗಂಡ ಬಂದಿಲ್ಲ ಅಂತ ನನಗೆ ಚಿಂತೆ ಐತೈತಿ. ಯಾಕೆ ನನಗೆ ಸಂಕಟ ಆಗೋದಿಲ್ಲನ? ಹಡ್ದು 1 ತಿಂಗಳಾಗಕ್ಕೆ ಬಂದ್ರೆ ನನ್ನ ಗಂಡ ನೋಡಕ್ಕೆ ಬಂದಿಲ್ಲ. ಏನು ಮಾಡಿದಿರಿ ಅಂತದೇನು ಮಾಡಿದ್ರಿ? ನನ್ನ ಗಂಡಿಗೆ ಮನೆಗೆ ಬರ್ದಂಗೆ ಫೋನ್ ಹಚ್ಚದಂಗೆ ಏನು ಮಾಡಿದಿರಿ? ಬಂದಾಗ ಎಂಥ ಚಲೋ ಇದ್ದಾವ, ನನ್ನ ಮೇಲೆ ಜೀವನ ಇಟ್ಕೊಂಡಿದ್ದ ಅಂತದ್ ಕುಂತ್ಕೊಂಡು ಈಗ ನಾನು ನೋಡಿರ ಫೋನ್ ಹಚ್ಚಿರ ಬ್ಲಾಕ್ ಒಳಗೆ ಹಾಕತ್ತಾನ. ಅಂದ್ರೆ ಏನಾಗೈತಿ ಅಂತಿಲ್ಲಿ ಯಾರು ಬಾಯ್ ಬಿಡ್ತಾ ಇಲ್ಲ, ನಮ್ಮ ಅವು ಕೂಡ ಬಾಯ್ ಬಿಡ್ತಾ ಇಲ್ಲ. ಏನಾಗೈತಿ? ಅವತ್ತೇನೋ ಗದ್ಲಾಗೈತಿ ನನಗೆ. ನನ್ನ ತರಾಸೊಳಗೆ ನೀವು ಮಾತಾಡೋದು ಸರಿ ಕೇಳ್ತಿರ್ಲಿಲ್ಲ. ಅವತ್ತೇನು ಗದ್ಲಾಗೈತಿ, ಬಾಯ್ ಬಿಡ್ತಿರೋ ಇಲ್ಲೋ? ಇಲ್ಲ ನೋಡ್ರಿ, ಹಸುಗುಸನ್ ಕರ್ಕೊಂಡು ಹೋಗಿ ರೋಡಲ್ಲಿ ಕುಂತು ಬಿಡ್ತೀನಿ. ನೋಡಿ ಗಿರ್ಜಾ, ಹಾಗೆಲ್ಲ ಮಾತಾಡಬಾರ್ದು. ನೀಗ ಹಸಿ ಬಾ ಅಂತಿ, ಹಿಂಗೆ ಬಾಗಿಲು ಕುಂಡ್ರೋದು ಸರಿಯಲ್ಲ. ತಲೆಗೇನು ಕಟ್ಕೊಂಡಿಲ್ಲ, ಸ್ವೆಟರ್ ಹಾಕ್ಕೊಂಡಿಲ್ಲ, ನೀರು ಹಣಸ್ಕೊಂಬಂದು ಇಲ್ಲಿ ಕುಂತಿದ್ದಿ, ಒಳ್ಳೇದಲ್ಲ. ನಾಳೆ ನಿನ್ನ ಆರೋಗ್ಯನ ಚಲೋ ಇರೋದಿಲ್ಲ. ನಾ ಹೇಳೋದು ತಿಳ್ಕೊ. ಕುಸನ್ ಕರ್ಕೊಂಡು ಒಳಗೆ ಹೋಗಿ ಕೊಲ್ಲೆದಾಗ ಕುಂದ್ರು. ನನ್ನ ಮನೆ, ನಾ ಬೇಕಾದಲ್ಲಿ ಕುಂದಿರ್ತೇನೆ. ಇಲ್ಲೇನ ಕುಂದಿರ್ತಾನೆ, ಅಲ್ಲೇನ ಕುಂದಿರ್ತಾನೆ. ಅದನ್ನ ಕೇಳಕ್ಕೆ ನೀ ಯಾರು? ನಿಂದು ಎಷ್ಟೈತೆ ಅಷ್ಟು ತೊಳ್ಕೊನಿ. ಏನು ಜಾಸ್ತಿ ಮಾತಾಡಕ್ಕೆ ಬರಬೇಡ ಇಲ್ಲಿ. ನಾ ಬಾಟ್ಲೆ ಹಾಲರ ಕುಡಿಸ್ವಲ್ಲಿ, ಏನರ ಕುಡಿಸ್ವಲ್ಲಿ, ಅದೇನು ನನ್ನ ಮಗು, ನಿನ್ನ ಮಗು ಅಲ್ಲ. ನಿಂದು ಎಷ್ಟೈತಿ ಅಷ್ಟೇ ನೋಡ್ಕೊ. ಅವತ್ತೇನಾಯ್ತು ಹೇಳ್ತಿರೋ ನಾ ಹೊರಗೆ ಹೋಗ್ಲು. ನೀಲಾ, ನೀನು ಒಳಗೆ ಹೋಗು. ಆಕಿನಾಕ್ಲ ಒಳಗೆ ಕಳಿಸ್ತಿ? ಮಾಡಿದ್ದೆಲ್ಲ ರಾಡಿ ಈಕಿನ ಮೊದಲ ಮನೆ ಬಿಟ್ಟು ಹೊರಗೆ ಹಾಕ, ಒಳಗೆ ಕಳ್ಸತ್ತಾನ ಆಕಿನ. ಅಲ್ಲ, ನನ್ನ ಮಗಳ ಜೀವನ ಹಾಳು ಮಾಡಿ ನನ್ನ ಮಗಳು ಬಾಂತಿ ಆಗಿರೋ ಸಮಯದಾಗ ಕಣ್ಣೀರು ಹಾಕೋಂಗೆ ಮಾಡಿದಾಳ ಈಕಿ. ಒಂದಿನ ನೆಮ್ಮದಿ ಇಲ್ದಂಗೆ ಮಾಡಿದಾಳ. ನೀನು ಇದ ಕ್ಷಣ ನಡೆದು ಬಿಡಿ ಮನಿಂದ. ಯಾಕೆ ಬೇ, ನನ್ನ ಹೆಂಡತಿ ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಹೌದು, ಇಲ್ಲ ಆಕೆ ಮನೆ ಬಿಟ್ಟು ಹೋಗ್ಬೇಕು, ಇಲ್ಲ ಅಂದ್ರೆ ನಾನು ಈ ಮನೇಲಿ ಇರಲ್ಲ ಅಷ್ಟ. ಹೌದಾ? ಹೋಗಾದ್ರೆ ನಾನು ನೀಲನ್ ಕಳ್ಸಲ್ಲ, ನೀನೇ ಹೋಗು. ಅಯ್ಯೋ ದೇವ್ರೆ, ಎಂಥ ಗತಿ ಬಂತಪ್ಪ. ಹಡದು ಬಾಣ್ತಿನ ಮನೆಗೆ ಇಟ್ಕೊಂಡು ಹೆತ್ತ ತಾಯಿನ ಮನೆ ಬಿಟ್ಟು ಹೋಗಂತ ಇದ್ದಾನಲ್ಲ ಇವನೊಬ್ಬ ಮನುಷ್ಯನ. ಇವಾಗೇನೋ ಮಾಡಿದಾಳಕಿ, ಮಾಡಬಾರ್ದೇನೋ ಮಾಡಿದಾಳೆ ವಾಯ್ಕಿ. ಲಿಂಬೆನ್ ತಿರುಗಿಬಿಟ್ಟಾಳೆ ನನ್ನ ಮಗ, ಮಾಡಬಾರ್ದೇನೋ ಮಾಡಿಬಿಟ್ಟಿದಾಳಕಿ. ಅತ್ತಿ, ನಾ ಅಂಥ ಕೆಲಸ ಎಲ್ಲ ಮಾಡಂಗಿಲ್ರಿ. ನಮಗೆ ಅಂಥದ್ದು ಗೊತ್ತೂ ಇಲ್ರಿ. ನಾವು ದೇವರು ತಿಂಡ್ರು ಅಂತ ಇಷ್ಟ ಇರೋರು, ನಮಗೆ ಇಂಥದ್ದೆಲ್ಲ ಗೊತ್ತಿಲ್ರಿ. ಆ ರೀತಿ ಎಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ ನೀವು, ಮನ್ಸಿಗೆ ಭಾಳ ಬೇಜಾರಾಕತಿ. ನಾ ಎಲ್ಲರಿಗೂ ಒಳ್ಳೇದಾಗ್ಲಿನ ಅಂತೀನಿ, ಆದ್ರೆ ನಿಮ್ಮ ಹಳೆಯ ಮಾಡೋದು ಸರಿ ಏನ್ರಿ? ನಾನು ಸುಮ್ಮನೆ ಇರತ್ತೇನೆ. ಏನು ಮಾಡಿದಾನ ನನ್ನ ಗಂಡ? ಏನು ಮಾಡಿದಾನ? ಏನೇನು ಮಾಡಿದಾನೆ ಎಲ್ಲ ಹೇಳ್ತಾನೆ, ಕೇಳ್ಕೊ. ನಿನ್ನ ಗಂಡ ಎಂಥವ ಅಂತ ತಿಳ್ಕೊ. ಮೊದಲು ನಿನ್ನ ಗಂಡನ ಬಗ್ಗೆ ತಿಳ್ಕೊ. ಅಯ್ಯೋ ದೇವ್ರೆ, ಚಂಡಾಳಿ
ಏನು ಮಾತಾಡತ್ತಿ? ನನ್ನ ಗಂಡ ಸಾಕ್ಷಾತ್ ಶ್ರೀರಾಮಚಂದ್ರ. ಅವಂತ ಒಳ್ಳೆ ಗಂಡ ಎಲ್ಲೂ ಹುಡ್ಕೊಂತ ಹೋದ್ರೂ ಸಿಗೋಲ್ಲ. ನಾನು ಎಷ್ಟು ಇಷ್ಟಪಟ್ಟು ಮದುವೆ ಆಗಿದ್ದಾನೆ ಗೊತ್ತಾ, ನಾನು ಎಷ್ಟು ಪ್ರೀತಿಸ್ತಾನೆ ಗೊತ್ತಾ. ಆಜು ಬಾಜು ಒಂದು ಹೆಣ್ಣು ಹುಡುಗರು ಕುಂತ್ರು ತಿರುಗಿ ನೋಡ್ದಂತ ನನ್ನ ಗಂಡನ ಮೇಲೆ ಅಪದ ಇಡ್ತಾ ಇದೆಯಲ್ಲಿ. ಅಂದರೆ ನಾನು ಈ ಡೆಲಿವರಿಗೆ ಬಂದಿದ್ದೇ ನಿಂಗೆ ಇಷ್ಟ ಆಗಿಲ್ಲ, ಅದಕ್ಕೆ ನನ್ನ ಗಂಡನ ಇಲ್ಲೇ ಉಳಿತಾನಂತ ಪ್ಲ್ಯಾನ್ ಮಾಡಿ ನಿನ್ನ ಗಂಡನ ಬುಟ್ಟಿಗೆ ಹಾಕೊಂಡು ನನ್ನ ಗಂಡನ ಮನೆ ಬಿಟ್ಟು ಹೊರಗೆ ಹಾಕಿದ್ದೇನೆ. ಚಂಡಾಳಿ, ಥೂ, ನಿನ್ನಂತಕ್ಕಿ ಈ ಮನೆ ಸೊಸೆಯಾಗಿ ಬಂದಿರೋದು ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ತೆಗಿಯಕ್ಕೆ ಬಂದಿದೆ. ಇರಲ್ಲ ಅಮ್ಮ, ಒಂದು ನಿಮಿಷ ನಾನು ಇನ್ನು ಇಲ್ಲಿ ಇರಲ್ಲ. ನನ್ನ ಮಗುನ ಕರ್ಕೊಂಡು ನಾನು ಹೋಗ್ತೇನೆ ನನ್ನ ಗಂಡ ಮನೆಗೆ. ನೀಲಾ, ಈಕಿಗೆ ಏನು ಹೇಳಿದ್ರು ಅರ್ಥ ಆಗಲ್ಲ. ಈಗ ಆಕಿ ತನ್ನ ಇದ್ರಾಗತ್ತ ಹೋದ್ರಾಕಿ, ನೀನು ನಡಿ ಒಳಗೆ. ನೀವು ನಡೀರಿ ಒಳಗೆ. ಎಷ್ಟಂತ ನಾನು ತಡ್ಕೊಂಡು ಸುಮ್ಮನೆ ಇರಲಿ, ಎಷ್ಟಂತ ಇವ್ರ ಕಡೆ ಅನಿಸ್ಕೊಳ್ಳಿ. ಇವ್ರು ಮಾಡೋ ಆಟಗಳನ್ನೆಲ್ಲ ನೋಡಿ ನೋಡಿ ನನಗೂ ಸಾಕಾಗೋಗಿದೆ. ಇನ್ನು ಮುಂದೆ ನಾನು ಯಾರಿಗೂ ಹೆದರಲ್ಲ. ಇನ್ನೆಲ್ಲರ ಮುಂದೆ ಎದುರಿಸಿ ಜೀವನ ಮಾಡ್ತೀನಿ. ನಾನು ಯಾಕೆ ನನ್ನ ಗಂಡ ಮನೆಗೆ ಬಿಟ್ಟು ಹೋಗಲಿ? ಇರೋ ಹಂಗಾದ್ರೆ ಇರಲಿ, ಹೋಗೋ ಹಂಗಾದ್ರೆ ಹೋಗಲಿ. ವಾ, ಗ್ರೇಟ್. ಅಂದ್ರೆ ನಾನು ಹೋಗಲಿ ಅಂತ ಹೇಳ್ತಾ ಇದ್ದೀನಿ. ನಿನಗೆ ಇದೇ ಬೇಕಾಗಿದ್ದದು, ಅದನ್ನೇ ಮಾಡಿದೆ ನೀನು. ಸರಿಯಾಗಿ ಮಾಡಿದೆ ನೀನು. ಹಾಂ, ಅನುಭವಿಸ್ತೀಯ ಕಣೆ, ಅನುಭವಿಸ್ತೀಯ. ನಿನ್ನ ಮಾನ ಮರ್ಯಾದೆ ಹೆಂಗೆ ತೆಗಿತೇನೆ ಗೊತ್ತಾ? ಮನೆಯಿಂದ ಹೋಗಿ ಹೊರಕುಂತು ಮಾನ ಮರ್ಯಾದೆ ತೆಗಿತೇನೆ. ಅಯ್ಯೋ ಅಯ್ಯೋ ಅಯ್ಯೋ, ಎಂಥ ಕರ್ಮ ಬಂತು. ನನ್ನ ಮಗಳನ್ನ ಮನೆ ಬಿಟ್ಟು ಕಳಿಸ್ತೇನೆ. ನಿನಗೇನು ಹೋಗೋದು ಬಂದೈತಿ? ಕಳಿಸ್ತಾಳಮ್ಮ, ಕಳಿಸ್ತಾಳೆ. ಆಕೆಗೆ ಇಲ್ಲಿ ನಾನು ನನ್ನ ಮಗು ಇರೋದು ತೊಂದರೆ ಆಗತೈತಿ. ಇರ್ಲಿ ಅಮ್ಮ, ಇರ್ಲಿ. ಅಲ್ಲಿ ಹೋಗಿ ರೋಡಲ್ಲಿ ಕುಂಡಿರ್ತೇನೆ ನಾನು. ನನಗೆ ಯಾರು ಇರೋದು ತೊಂದರೆನೂ ಆಗ್ತಾ ಇಲ್ಲ, ಯಾರಿದ್ರೂ ತೊಂದರೆನೂ ಆಗೋದಿಲ್ಲ. ಇನ್ನು ಮುಂದೆ ತೊಂದರೆ ಆಗೋಕ್ಕೂ ನಾನು ಬಿಡೋದು ಇಲ್ಲ. ಇನ್ನು ಮುಂದೆ ನಾನು ಹೇಗಿರಬೇಕು ಹಾಗಿದ್ದೇ ತೋರಿಸ್ತೀನಿ. ತೋರಿಸು, ನಾನು ನೋಡ್ತೀನಿ. ಅದು ಹೇಗೆ ಬಾಳೆ ಮಾಡ್ತೀನಿ ಅಂತ ನಾನು ನೋಡಿತಿರ್ತೀನಿ. ಹಡದು ಬಾಂತಿನ ಹೊರಗೆ ಹಾಕಿದಾಳಂತ ನಿನ್ನ ಊರ ಮುಂದೆ ಮಾನ ಮರ್ಯಾದೆ ತೆಗಿತೇನೆ ನೋಡೀಗ. ಕೊಡಿಲ್ಲವ, ಮಗು ಕೊಡು. ಬೇಡವಾ, ಹುಚ್ಚರಂಗೆ ಮಾಡಬೇಡ. ಹಸುಗೂಸನ ಕರ್ಕೊಂಡೋಗಿ ಹೊರಗೆ ಹೋಗಿ ಬಿಸಿಲಾಗಿ ಕುಂಡ್ರಬಾರ್ದು. ಕಾಡ ಕೆಟ್ಟ ಕಣ್ಣುಗಳು ಕೂಸಿನ ಮೇಲಾಗಲಿ ನಿನ್ನ ಮೇಲಾಗಲಿ ಬಿದ್ರೆ ತೊಂದರೆ ಅಕ್ಕವ್ವ. ಬೇಡ, ನಾ ಹೇಳೋದು ಕೇಳು. ಅದೇನೋ ಅಂತಾರಲ್ಲ, ಸಿಟ್ನ್ಯಾಗ ಕೂಕೊಂಡು ಮೂಗು ಮತ್ತು ತಿರುಗಿ ಹೋದ್ರೆ ಬರೋದಿಲ್ಲ ಅಂತ. ಬೇಡವಾ, ಒಂದು ಸ್ವಲ್ಪ ತಡ್ಕೊ. ಅವ್ರ ಜೊತೆ ನಾನು ಹೆಂಗೆ ಮಾತಾಡ್ತೀನಿ. ನೀನು ನಡಿ ಒಳಗೆ. ಏನವ ನೀನು ಹಂಗೆ ಮಾತಾಡತ್ತೀಯಲ್ಲ? ನಾನು ಇವಳ ಕಡೆ ಅನಿಸ್ಕೊಂಡು ಈ ಮನೇಲಿ ಇರ್ಬೇಕವ, ಇರಬೇಕು. ಇದು ನಿಂದು ನಿಮ್ಮನ್ನಂದು ಮನೆ, ಅವಳದಲ್ಲ. ಅವಳೇನು ಅವ್ರ ಅಪ್ಪನ ಮನೆಯಿಂದ ಏನು ಆಸ್ತಿ ಹೊತ್ಕೊಂಡ್ಬಂದಿದ್ದಾಳ? ಇಲ್ವಲ್ಲ, ನಿಂದು ನಿಮ್ಮನ್ನಂದು. ನೀನು ಇರಲೇಬೇಕು. ಅವಳೇ ಹೋಗಲಿ ಮನೆ ಬಿಟ್ಟು. ನಾನು ಯಾಕೆ ಹೋಗಲಿ ಮನೆ ಬಿಟ್ಟು? ಇದು ನನ್ನ ಗಂಡನ ಮನೆ. ನೀವು ಹೆಂಗೆ ಈ ಮನೆ ಸೊಸೆಯಾಗಿ ಬಂದಿದ್ರು ಹಾಗೆ ನಾನು ಸೊಸೆಯಾಗಿ ಬಂದಿದ್ದೀನಿ. ನಾನು ಹೋಗೋ ಮಾತೇ ಇಲ್ಲ. ಬೇಕಾದ್ರೆ ನಿಮ್ಮ ಮಗಳನ್ನ ಕಳಿಸಿ, ಅವ್ರ ಜೊತೆ ಬೇಕಾದ್ರೆ ನೀವು ಹೋಗಿ. ನೋಡ್ದಲ್ಲ ಹೆಂಗೆ ಮಾತಾಡಕತ್ತಾಳ ನೀನು ಹೆಂಡತಿ? ನೀನು ಕೊಟ್ಟು ಸಲಿಗೆನಲ್ಲ, ನೀನು ಕೊಟ್ಟು ಸಲಿಗೆ. ನೀನು ತಲೆ ಮೇಲೆ ಏರ್ಸ್ಕೊಂಡು ಕೂತಿದ್ದಿ, ಅದಕ್ಕೆ ಅವಳು ಹೆಂಗೆ ಮಾಡಕತ್ತಾಳ? ಇಲ್ವಾ, ಅವಳದು ಏನು ತಪ್ಪಿಲ್ಲ. ಅದಕ್ಕೆ ನಾನು ಬಾಯಿ ಮುಚ್ಕೊಂಡು ಸುಮ್ಮನಿದ್ದೀನಿ. ಅವ್ಳು ತಪ್ಪಿದ್ರೆ ನಾನು ತಿರುಗಿ ಮಾತಾಡ್ತಾ ಇದ್ದೆ. ಅವ್ಳು ತಪ್ಪಿಲ್ಲ ಅಂದಮೇಲೆ ನಾನು ಏನು ಮಾತಾಡೋಕ್ಕಾಗಲ್ಲ. ಏನು ನೀವು ಹೆಣ್ಣು ಮಂದಿ ಏನು ಬೇಕಾದ್ ಮಾಡ್ಕೊಂಡು ಹೋಗಿ. ನೋಡ್ದೆ ಅವಳು ಗಂಡನ ಏನೋ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾಳವ, ಅದಕ್ಕೆ ಈ ರೀತಿ ಉಲ್ಟಾ ತಿರುಗಿಬಿಟ್ಟ. ಇನ್ನು ನನ್ನ ಜೀವನ ಹೆಂಗೆ? ನನ್ನ ಬಾಳೆ ಇವಳೆಲ್ಲ ಹಾಳು ಮಾಡಿಬಿಟ್ರು. ನೀ ಚಿಂತೆ ಮಾಡಬೇಡ ಮಗಳ, ನೀ ಅಳಕ್ಕೂ ಹೋಗ್ಬೇಡ, ಒದ್ರಕ್ಕೂ ಹೋಗ್ಬೇಡ. ಅಲ್ಲ, ಈಗ ಹಡದು ಬಾಂತೀನಿ ನೀನು. ಇಷ್ಟು ಬಾಯ್ ಮಾಡೋದು ಚಲೋ ಅಲ್ಲ. ನಾಳೆ ನೀನು ಆರೋಗ್ಯಕ್ಕೆ ಕೆಟ್ಟದ್ದಿದೆ ಅಲ್ಲ. ಬೆಚ್ಚಗೆ ಕಾಸ್ಕೊಂಡು ಹೋಗಿ ಕುಸಿನ ಕರ್ಕೊಂಡು ಮಕ್ಕಳು. ನಿನ್ನ ಗಂಡನ ಇಲ್ಲಿ ಹೆಂಗೆ ಕರ್ಕೊಂಬರ್ಬೇಕಂತನೂ ಗೊತ್ತು, ಈಕಿನ ಹೆಂಗೆ ಮನೆಯಿಂದ ಹೊರಗೆ ಹಾಕ್ಬೇಕಂತನೂ ಗೊತ್ತು. ಈಕಿ ಆಟ ಆಡಲಿ, ನಾನು ಬಾನೆತನ ಮಾಡಕತ್ತಾಳ ಅಂತ ಸುಮ್ಮನೆ ಇದ್ನಿ. ನಮಗೆ ತಿರುಗಿ ಬಿದ್ದ ಅಂದ್ರೆ ನಾನು ತಿರುಗಿ ನಿಲ್ತಾನೆ. ನೀನು ಕೊಡು, ನನ್ನ ಕುಸಿನ ಕೊಡು, ಕರ್ಕೊಂಡು ನಾ ಒಳಗೆ ಹೋಗ್ತೀನಿ. ಏನಾರ ಮಾಡ್ಕೊಂಡು ಹಾಳಾಗಿ ಹೋಗ್ರತ್. ಲೇ ನೀಲಿ, ಎಷ್ಟಾರ ದಿಮಾಕ್ ನಿಂದು? ಹಾಂ, ಮಾಡ್ತೀನಿ ಇರು. ನನ್ನ ಮಗಳನ್ನ ಕೂಡ ನೋಡ್ಕೊಂಡಿರ್ಬೇಕು ನೀನು. ಆ ರೀತಿ ಮಾಡ್ತೀನಿ. ಅಯ್ಯಪ್ಪ, ನಾನು ನೋಡಿರೋದು ನನ್ನ ಇಲ್ಲ. ನನ್ನ ಎಷ್ಟು ಜಗಳ ಗಂಟೆ ಆದು, ಅದೆಷ್ಟು ಧೈರ್ಯಲೇ ಮಾತಾಡ್ಬಿಟ್ಲು. ಬರಬ್ಬರ್ ಮಾತಾಡಿದಾಳೆ ಆಕಿ. ಮತ್ತು ಅಕ್ಕಿಗೆ ಆದ ತಪ್ಪಿಗೆ ಆಕೆ ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದಾಳೆ. ಇವ್ರು ಅರ್ಥ ಮಾಡ್ಕೊಳತ್ತಿಲ್ಲ ಅಷ್ಟ. ಅವನ ಪ್ರೀತಿಲಿ ಮಂಕ್ ಆಗಿದ್ದಾಳೆ ನನ್ನ ತಂಗಿ. ಏನು ಮಾಡೋಕ್ಕಾಗಲ್ಲ. ಇದು ತಂಗಿಗೂ ಹೇಳೋಕ್ಕಾಗಲ್ಲ, ಹೆಂಡತಿಗೂ ಹೇಳೋಕ್ಕಾಗಲ್ಲ, ಅವಗೂ ಹೇಳೋಕ್ಕಾಗಲ್ಲ. ಯಾಕಂದ್ರೆ ನಾ ಯಾರಿಗಾರ ಹೇಳಕ್ಕೋದಂದ್ರೆ ಈಗ ಕಡ್ದು ಬಾಂತಿ ಸಿಟ್ಟು ಮಾಡ್ಕೊಂಡು ಹೊರಗೆ ಹೋದ್ರೆ ನಾಳೆ ಎಲ್ಲ ನಮ್ಗೆ ಕೆಟ್ಟ ಹೆಸರು. ಬೇಡ, ನಾನು ಏನು ಮಾತಾಡೋಕೆ ಹೋಗಲ್ಲ. ಅವ್ರ ಹೆಂಗಸೂರ ಏನು ಬೇಕಾದ್ ಮಾಡ್ಕೊಂಡು ಹೋಗ್ಲಿ. ನಾನು ಪಾಡಿಗೆ ನಾನು ಸುಮ್ಮನೆ ಉಳಿದ್ಬಿಡ್ತೇನೆ. ಹೊಲಕ್ಕೆ ಹೋಗ್ಕನಪ್ಪನ ಏನಾರ ಮಾಡ್ಕೊಂಡು ಹೋಗ್ಲಿ. ನೋಡ್ಲ, ಸುಮ್ಮನೆ ಇದ್ದಂಗೆ ನನ್ನ ಮೇಲೆ ತಿರುಗಿ ಬೀಳ್ತಾ ಇದ್ದಾರೆ. ಎಷ್ಟಂತ ತಡ್ಕೊಳ್ರಿ? ನಾ ಮಾಡಿದ್ದು ಕರೆಕ್ಟ್ ಅಲ್ರಿ? ಎಷ್ಟಂತ ತಡ್ಕೋಬೇಕು ನೀವೇ ಹೇಳ್ರಿ. ಅಲ್ಲ, ಅಂತಾರ ಅಂದ್ರೆ ನನ್ನ ಮೇಲೆ ಕೆಟ್ಟ ಅಪವಾದ ಬರಕತ್ರು ನಾನು ತಿರುಗಿ ಬೀಳಕ್ಕೇನರಿ? ನಾನು ಸುಮ್ಮನೆ ಇರೋಕ್ಕಲ್ಲ. ಎಷ್ಟಂತ ತಡ್ಕೋಬೇಕ್ರಿ ನಾನು? ಅದು ಒಂದು ಹೆಣ್ಣು ಕೆಲಸ ಮಾಡಂದ್ರೆ ಮಾಡ್ತಾಳೆ, ಎಲ್ಲ ಮನೆ ಕೆಲಸ ಒಬ್ಬಳೇ ಮಾಡಂದ್ರೆ ಮಾಡ್ತಾಳೆ, ಹೊಲಕ್ಕೆ ಹೋಗಂದ್ರೆ ಹೋಗ್ತಾಳೆ. ಹಾಂ, ಗಂಡನ ಚಲೋ ನೋಡ್ಕೊಂಡ್ರು ನೋಡ್ಕೋತಾಳೆ, ಗಂಡು ಹೊಡೆದ್ರು ಸಹಿಸ್ಕೋತಾಳೆ. ಆದ್ರೆ ಅವಳ ಮಾನಕ್ಕೆ ಅವಳು ಒಂದು ಕಳಂಕ ಬಂತಂದ್ರೆ ಯಾವ ಹೆಣ್ಣು ಸುಮ್ಮನೆ ಇರಲ್ರಿ. ಅದು ಕರೆ ತಾನೇ? ನಾ ಏನಾದರೂ ಕರೆಯಿದ್ರೆ ಕಮೆಂಟ್ ಮಾಡಿ ಹೇಳಿ. ಅಲ್ಲ, ಮತ್ತೆ ನಾನು ಸಾಯಂಕಾಲ 5 ಗಂಟೆಗೆ ಬರ್ತೀನಿ. 2 ಗಂಟೆಗೆ ಅಕ್ಕ ತಂಗಿ ಬರ್ತದ್ರಿ, ಮಿಸ್ ಮಾಡ್ದೆ ನೋಡ್ರಿ. ಹಂಗೆ ಕಾರ್ಟೂನ್ ಸೀರಿಯಲ್ ಕನ್ನಡ ಚಾನಲ್ಲು ನೋಡಿ ಮಿಸ್ ಮಾಡಬೇಡಿ. ದಾರಿ ತಪ್ಪಿದ ಮಗ
ತುಂಬ ಚೆನ್ನಾಗಿ ಬರ್ತಾ ಇದೆ. ಅದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಮುಂದೆ ತುಂಬ ಚೆನ್ನಾಗಿ ಬರುತ್ತೆ. ಪ್ಲೀಸ್ ಅದಕ್ಕೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ.